ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಯಜಮಾನ್ರಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಆ ಟಾಸ್ಕ್ ಏನ್ ಗೊತ್ತಾ? ಈ ಟಾಸ್ಕ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈಗ ಗಂಡಸರು ಹೆಂಗಸರಿಗೆ ಏನಾದ್ರು ಒಂದ್ 100 ರೂಪಾಯಿ ಕೊಟ್ರೆ ತರಕಾರಿ ತಗೋ ಅಂತ, ಇವಾಗ ನೆನ್ನೆ ಎಲ್ಲ ನೆಕ್ಸ್ಟ್ ಏನಾದ್ರು ದುಡ್ಡು ಕೇಳಿದ್ರೆ ನೆನ್ನೆ ಎಲ್ಲ ಕೊಟ್ಟಿದ್ನಲ್ಲ 100 ರೂಪಾಯಿ, ಇವಾಗ ಏನ್ ಮಾಡಿದೆ ಅಷ್ಟೊಂದು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವಾ. ಸೊ ಇವಾಗ ನಮ್ಮ ಮನೆಯವ್ರಿಗೆ 100 ರೂಪಾಯಲ್ಲಿ 100 ರೂಪಾಯಿ ಚಾಲೆಂಜ್ ಕೊಟ್ಬಿಟ್ಟು 100 ರೂಪಾಯಲ್ಲಿ ರೇಷನ್ ತಂದು ಒನ್ ಟೈಮಿಗೆ ಅಡಿಗೆ ಮಾಡ್ಬೇಕು. ನೀನ್ 100 ರೂಪಾಯಿ ಒಬ್ರಿಗೆ ಮಾಡಕ್ಕೆ ಗೋಳಾಡ್ತೀರ, 4 ಜನಕ್ಕೆ ಮಾಡಿರ್ತೀನಿ 100 ರೂಪಾಯಿ 4 ಜನಕ್ಕೆ ಖಂಡಿತ. ನೋಡಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಿದ್ದಾರೆ. 4 ಜನಕ್ಕೆ ಮಾಡ್ತೀನಿ ಅಂತ. ಏನ್ ಮಾಡ್ತಾರೆ, ಏನ್ ಮಾಡ್ಬೇಕಂದ? ನಮ್ಮ ಅಜ್ಜಿ ಮಾಡಿದ ರೆಸಿಪಿ, ಅಜ್ಜಿ ಮಾಡಿರೋ ರೆಸಿಪಿ ಅಂತೆ. ನಂಗೆ ಯಾಕೋ ಇದ್ರ ಬಗ್ಗೆ ಡೌಟ್ ಇದೆ. ಯೂಟ್ಯೂಬ್ ರೆಸಿಪಿನ ಅಜ್ಜಿ ಮಾಡಿರೋ ರೆಸಿಪಿನ ಅಂತ ಕೊನೆವರೆಗೂ ನೋಡಿ ಗೊತ್ತಾಗತ್ತೆ ಯಾವ ರೆಸಿಪಿ ಅಂತ. ಈಗ ಆಕ್ಚುಲಿ ಹೊರಗಡೆ ಎಲ್ಲ ಹೋಗಿ ಇವಾಗ ರೇಷನ್ ತಗೊಳೋದೆಲ್ಲ ವಿಡಿಯೋ ಮಾಡ್ತೀವಿ. ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ನಾವು ಈ ಒಂದು ವ್ಲಾಗ್ ಮಾಡ್ತಾ ಇರೋದು. ನಮ್ಮ ಯಜಮಾನ್ರು ರಿಯಾಕ್ಷನ್ ಹೇಗಿರುತ್ತೆ ಪಬ್ಲಿಕ್ ಅಲ್ಲಿ ಅಂತ ಎಲ್ಲ ನೋಡೋಣ ಬನ್ನಿ. ಈಗ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ, ನಿಮಗೆ ನಿಜ ಚೆನ್ನಾಗಿರುತ್ತಲ್ಲ. ಹೋಗ್ಬಿಟ್ಟು 5 ರೂಪಾಯಿ ಎಣ್ಣೆ ಕೊಡು, 2 ರೂಪಾಯಿ ಬೆಳ್ಳುಳ್ಳಿ ಕೊಡು, ಯಾರು ಕೇಳ್ತಾರೆ ಕೇಳ್ಬೇಕು. ನಾನ್ ಕೇಳಲ್ಲ. 5 ರೂಪಾಯಿ ಎಣ್ಣೆ, 10 ರೂಪಾಯಿ ಎಣ್ಣೆ, 20 ರೂಪಾಯಿ ಕೇಳ್ಬೇಕು. ಅದೇ ಟಾಸ್ಕ್ ಅದೇ ಕೇಳ್ಬೇಕು. ಆಯ್ತು ಬಿಡು, ಕೇಳ್ತೀನಿ ಬಾ, ಮಾಡಿರ್ತೀನಿ ಚಾಲೆಂಜ್. ಓಕೆ, ಈಗ ಹೋಗಿ ತಗೊಂಬರೋಣ. ಲೆಟ್ಸ್ ಗೋ. ಏನೇನ್ ತಗಂತೀಯ 100 ರೂಪಾಯಿಗೆ? ಇವಾಗ 100 ರೂಪಾಯಿ ಏನೇನ್ ತಗೊಂತೀನಿ, ನಾನು ಅಂಗಡಿ ಹತ್ರ ಹೋಗಿ ತಗೊಂತೀನಿ. ಆಮೇಲೆ ಅದ್ರ ಲೆಕ್ಕ ಎಲ್ಲ ಹೇಳ್ತೀನಿ. ನಾನು ಏನ್ ಮಾಡ್ತೀನಿ 100 ರೂಪಾಯಿ ಅಂತ ನೋಡು ನೀನು. ನಾನು 100 ರೂಪಾಯಿಗೆ 4 ನಾನು ಟಿಫನ್ ಮಾಡ್ಕೊಡ್ತೀನಿ, ಹೊಟ್ಟೆ ತುಂಬಾ. ಹೊಟ್ಟೆ ತುಂಬಾ. ನೋಡೋಣ ಏನ್ ಮಾಡ್ತೀಯ ಅಂತ. ನನಗೂ ಗೊತ್ತಿಲ್ಲ, ಸಸ್ಪೆನ್ಸ್ ಆಗಿ ಇದ್ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ತಿಂದ್ ನೋಡು. ನೀನ್ ತಗೊಳೋದ್ ಏನೇನು ಅಂತ ನಾನು ವಿಡಿಯೋ ಮಾಡ್ತೀನಿ. ಮಾಡು, ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಮಾಡು, ಏನ್ ತೊಂದ್ರೆ ಇಲ್ಲ. ಅವ್ರ ಹತ್ರ ಹೇಳ್ಬಿಟ್ಟು ಏನು ಮಾಡಕ್ ಹೋಗಲ್ಲ, ನಾನ್ ತಗೊಂತಾ ಇರೋದ್ ಮಾಡು. ಪಬ್ಲಿಕ್ ಅಲ್ಲಿ ಅವ್ರ ಹತ್ರ ಏನು ಕೇಳಕ್ ಹೋಗ್ತೀಯಾ? ಹಿಂಗ್ ವಿಡಿಯೋ ಮಾಡ್ತಿರೋದ್ ನೋಡಿದ್ರೆ ಏನಕ್ಕೆ ಅಂತ ಕೇಳ್ತಾರೆ. ಏನಕ್ಕಂತ ಕೇಳಕ್ಕೇನು ಹೋಗಲ್ಲ, ಅವ್ರು ಏನಕ್ಕೂ ಮಾಡ್ಕೊಂತಾರೆ ಅನ್ಕೊಂತಾರೆ. ಸುಮ್ನೆ ಇದ್ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಇವಾಗ ಭಯ ಆಗ್ತಿರೋದು, ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ತಿರೋದು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು. ನೋಡೋಣ. ಹೋಗ್ತಿದ್ದಾರೆ ದಾನಕ್ಕೆ. 1/4 kg ಎಣ್ಣೆ ತಗೊಂತಿದ್ದೆ ಕಂದ. ಅವ್ರು ಯಾರು ಇಲ್ಲ, ಮಾತಾಡಿ. ನಾನು ತಗೊಂತೀನಿ, ಸುಮ್ನೆ ನೋಡ್ತಾ ಪಬ್ಲಿಕ್ ಅಲ್ಲಿ ಮಾಡಕ್ಕೆ ಇದಾಗ್ತಾ ಇತ್ತು. ಮನೆಗೆ ಹೇಳಿದ್ರೆ ಏನ್ ಬೇಕಾದ್ರೆ ಮಾಡ್ತೀಯಾ? ಪಬ್ಲಿಕ್ ಆಗಿ ಮಾಡಲ್ವಾ? ಅವ್ರು ಏನಂದ್ರು? ಸುಮ್ನೆ ಆದ್ರು. ನಿಂಗ ಅಷ್ಟಕ್ಕೆ ಅಪ್ಪ ನಾಚಿಕೆ ಆಗೋಯ್ತು. ಏನ್ ಅವಮಾನ? ಅವ್ರಿಗೇನ್ ಅವಮಾನ ಆಯ್ತು? ಏನು ನೀನ್ ಇಡ್ಬೇಕು. ಓಹೋ, ನಾನೆಲ್ಲ ಮಾಡೋದು. ಇವಾಗ ಏನೇನ್ ತಂದೆ ತೋರ್ಸು. 100 ರೂಪಾಯಿಗೆ ಲೆಕ್ಕ ಕೊಡು. ಇವಾಗ ಏನ್ 100 ರೂಪಾಯಿ ಚಾಲೆಂಜ್ ಮಾಡ್ತಿದೀವಿ. ಇವಾಗ ಅಪ್ಪ ಮಾಡುತ್ತೆ. ಇಲ್ಲೇ ತೋರ್ಸ್ಬಿಡು. ಈಗ ಬೇಗ ಮಾಡ್ಕೊಡುತ್ತೆ. ಹೊಟ್ಟೆ ಎಷ್ಟೈತಪ್ಪ ನಮ್ಗೆ. ಇವಾಗ ನೀನ್ 100 ರೂಪಾಯಿ ಮಾಡ್ಕೊಡ್ಬೇಕು. ಅಕ್ಕಿ ಎಷ್ಟ್ ತಂದಿದ್ಯಾಕಂದ್ರೆ ಅದು ಆಗ್ತಿತ್ತು ನಮ್ಗೆ ಇಷ್ಟ ಜನಕ್ಕೆ. ಎಷ್ಟು? 1.5 ಗ್ಲಾಸ್ ಆಯ್ತಾ? ಆಗುತ್ತಾ? ಓಕೆ. ಏನೇನ್ ತಂದಿದ್ಯಾ? ಎಷ್ಟು ರೂಪಾಯಿಗೆ ಅದು? ಏನ್ ಕರ್ಬೇವು? ಕರೆಕ್ಟ್ ಆಗಿ ಹೇಳು. ನೀನ್ ಹೇಳೋದೇ ಲೆಕ್ಕ ಸಿಕ್ತಿಲ್ಲ. 35. 30. ಸುಳ್ಳು ಹೇಳ್ಬೇಡ. 95 ಲೆಕ್ಕ ಕೊಡ್ಬೇಕು. ನಾನು 95. ಸರಿ, ಈ ಕಡೆಗೆ ಬರ. ನಾನು ಕೇಳಿಸ್ಕೊಂಡಿದ್ದೀನಿ 95 ಕೊಟ್ಟಿದ್ದು. ಓಹೋ, ಕಾಲ್ ತೆಗಿ ವಿರಾಟ್. 45. 55. 65. 75. ತುಪ್ಪ 85. ಏನದು? ಎಷ್ಟ್ರದ್ದು ಅದು? 10 ರೂಪಾಯಿ. ನೀ 1/4 kg ಅಲ್ವಾ ಕೇಳಿದ್ದು? ಆ ಹುಡುಗಿ 10 ರೂಪೀಸ್ ಕೊಟ್ಲಾ? ನಾನು ಅನ್ಕೊಂಡೆ ಇಷ್ಟ ಕಮ್ಮಿ ಹೆಂಗಾಯ್ತು ಅಂತ. ಯಾವ್ದಪ್ಪ ಅದು? ಕುಕಿಂಗ್ ಆಯಿಲ್ ಚೆನ್ನಾಗೈತೋ ಇಲ್ವೋ ತೋರ್ಸು. ಇಮಾಮಿ ಯಾವ್ದೋ ಒಂದು ಚಾಲೆಂಜ್ ಇದೆ, ಒಳ್ಳೆ ಇದು ಸಿಕ್ತು. ಎಷ್ಟಾಯ್ತು ಒಟ್ಟು? 95. 5 ರೂಪಾಯಿ ಉಳಿದಿದೆ. 5 ರೂಪಾಯಿ ಸಾಸಿವೆ ಹಾಕ್ತೀನಿ. ಸಾಸಿವೆ 5 ರೂಪಾಯಿ ಪ್ಯಾಕೆಟ್ ಇಲ್ಲ. ಉಪ್ಪು ಕೊಡಲ್ಲ ಹಂಗಾದ್ರೆ ನಿಂಗೆ? ಉಪ್ಪು ಸಾಸಿವೆ. ಉಪ್ಪು 10 ರೂಪಾಯಿ ಬೆಳ್ಳುಳ್ಳಿ ಹಾಕ್ಬಿಡು.
ಹಂಗಿಲ್ಲ. 20 rupees ಬೆಳ್ಳಿರ್ತಾರೆ, ಇಷ್ಟೊಂದು ಬೇಕು ನಂಗೆ ಬೇಕಾದ್ರೆ 10 rupees. ಏನ್ ಮಾಡ್ತಿದ್ಯಾ ಹೋಗ್ಲಿ, ನಾನೇನೋ ಒಂದ್ ಮಾಡ್ತೀನಿ ತಿಂದು ನೋಡು. ಲಾಸ್ಟ್ ತನಕ ಹೇಳಲ್ಲ ಅದ್ರ ಹೆಸರು. ಹೇಳಲ್ಲ, ಏನಕ್ಕೆ ಹೇಳೋದು? ಸರಿ ನೋಡೋಣ. ಎಷ್ಟಾಗ್ತಿದ್ಯಾ? ಒಂದು ಗ್ಲಾಸ್ ಎಲ್ಲ ನೀವೇನು 1.5 ಗ್ಲಾಸ್ ಆಯ್ತಾ? ಅದು 1/4 kg ಅಕ್ಕಿ. 1/4 kg ಅರ್ಧನ? ಅರ್ಧ ಕೆಜಿ ಅಕ್ಕಿ 1.25. 1.25 ಇಟ್ಬಿಡ್ತೀಯ ಈಗ? 4 ಜನ ಕೇಳಿರೋದು ನಾನು. ನಾವಿರೋದೇ 3 ಜನ. 4 ಜನಕ್ ಮಾಡ್ತೀಯ? ಸರಿ, ತೊಳ್ಕ. ಬಿಟ್ಟು ಎಷ್ಟು 1.25 ಗ್ಲಾಸ್ಗೆ 3.5 ಗ್ಲಾಸ್ ನೀರು. ಓಕೆ, ಹಾಕ್ಬಿಡು. ನೀರ್ ಹಾಕ್ಬಿಟ್ಟು ಅನ್ನಕ್ಕೆ ಇಕ್ಕೊಂತಿದ್ಯಾ? ಫಸ್ಟ್ ಏನ್ ತಿಂಡಿ ಕಂದ ಇದು? ನಾನು ಮಾಡ್ತೀನಿ ತಿಂದು ನೋಡಿ, ಚೆನ್ನಾಗಿದ್ರೆ ಲಾಸ್ಟ್ ಅಲ್ಲಿ ಹೇಳು ತಿಂಡಿ ಹೆಸರು ಅಟ್ಲೀಸ್ಟ್. ಏನ್ ಕಂದ ತಿಂಡಿ ಹೆಸರು? ನಾನು ಆಮೇಲೆ ಹೇಳ್ತೀನಿ. ನಮ್ಮ ಅಜ್ಜಿ ನನಗೆ ಮಾಡ್ಕೊಡ್ತಿದ್ರು ಊರಲ್ಲಿ ಇದ್ದಾಗ. ಯಾವ ಅಜ್ಜಿ? ನಮ್ಮ ಪದ್ದಮ್ಮಜ್ಜಿ. ಪದ್ದಮ್ಮಜ್ಜಿ ಅಂದ್ರೆ ಯಾರು? ನಮ್ಮ ಅಪ್ಪರಮ್ಮ. ಬಿಟ್ರು ಓಳು ನಮ್ದ್ಯಾಕಿದನ್ನ. ನಮ್ಮ ಅಪ್ಪರಮ್ಮ ಮಾಡ್ಕೊಡ್ತಿದ್ರು. ಯಾವ ಅಕ್ಕಂದ ಯಾವಾಗ ಮಾಡ್ಕೊಟ್ಟಿತ್ತು? ನನಗೆ ನಿಜನ ಸುಳ್ಳ? ನಿಜವಾ, ನಂಗೆ ನೆಗಡಿ ಆದಾಗ ಅವಾಗೆಲ್ಲ ಮಾಡ್ಕೊಡೋದಂತೆ. ಮಾಡ್ಕೊಡೋದು ಅಂತೆ. ನಿಂಗೆ ಜ್ಞಾಪಕ ಇಲ್ಲ, ನೀನೇ ಹೇಳ್ಬಿಟ್ಟೆ. ಅದು ನಾನು ಅವಾಗ ಜ್ಞಾಪಕ ಇಟ್ಕೊಂಡು ಇವಾಗ ಮಾಡ್ತಾ ಇದ್ದೆ. ಓಹೋ, ಸುಮ್ನೆ ಇರಪ್ಪ. ಯಾವಾಗ ಯೂಟ್ಯೂಬ್ ಆಗ ನೋಡ್ ಮಾಡಿರ್ತೀಯ? ಯೂಟ್ಯೂಬ್ ಬರೇ ನಾನು ಯೂಟ್ಯೂಬ್ ನಾಗೆ ಮಾಡೋದು. ನಾನು ಹಂಗಾರೆ ಯೂಟ್ಯೂಬ್ ಇಲ್ದಾಗೆಲ್ಲ ನಮ್ಮ ಊರಾಗ ಹೋಗ್ತೇಳ ಹೊಲ್ದಾಗೆಲ್ಲ ಮಾಡ್ತಿದ್ವಿ ನಾವು. ಹೌದಾ? ಹೊಲ್ದ ಹತ್ರ ನಾವು ಅಡುಗೆಗೆ ಫೇಮಸ್. ಬಿಡ್ಸು, ನಾನು ಒಬ್ಳೆ ಬಿಡ್ಸದ? ಇನ್ನೇನ್ ನೀನ್ ಮಾಡೋದು? ಸರ್ವೆಂಟ್ ಏನ್ ಕೆಲಸ ಅದ್ ಮಾಡು. ಎಷ್ಟಾಯ್ತು ನೋಡು? 11:20 ಟೈಮ್. ಯಾಕಂದ ಇದಕ್ಕೆ ಒಂದ್ಸರಿ ಹಿಂಗ್ ಹೊಡೆದ್ರೆ ಈಸಿಯಾಗಿ ಬರುತ್ತೆ. ಒಟ್ಟಾಗ ಅದ ಹೆಂಗ ಹೊಡಿತೀವಿ ಗಿಡಿತೀವಿ ನಂಗೆ ಗೊತ್ತಿಲ್ಲ, ಬಿಡಿಸ್ಕೊಡು. ಎಲ್ಲ ನೋಡು, ಎಲ್ಲ ಗಲೀಜ್ ಮಾಡ್ತೀಯ. ಅಲ್ಲೇ ಅಡುಗೆ ಮನೆಗೆ ಚೆಲ್ಪ್ ಮೇಲೆ ಬಿಡಿಸ್ಬೋದಿತ್ತಪ್ಪ. ನನ್ ನಿಂತ್ಕೊಂಡ್ ಬಿಡ್ಸಕ್ ಆಗಲ್ಲ ಕಂದ. ಕಲ್ಲುಪ್ಪಿಲ್ವಾ? ಕಲ್ಲುಪ್ಪಿಲ್ಲ, ನಾನು ಉಪ್ಪೇ ಇರೋದು. ಸ್ವಲ್ಪನೂ ಇಲ್ವಾ? ನನ್ ಕಲ್ಲುಪ್ಪು ಹಾಕದೇ ಇಲ್ಲ, ನಂಗೆ ಅದ್ ಮೆಜರ್ಮೆಂಟೇ ಗೊತ್ತಾಗಲ್ಲ. ಚಿಲ್ಲಿ ಪೌಡರ್ ಹಾಕದೆ ಕಂದ, 2 ಸ್ಪೂನು. ಓಕೆ. ಉಪ್ಪು, ಕಲ್ಲುಪ್ಪು ಆದ್ರೆ ಚೆನ್ನಾಗಿರೋದು. ಕಲ್ಲುಪ್ಪಿಲ್ಲ ಮನೆಯಲ್ಲಿ. 1 ಸ್ಪೂನ್, 1/4 ಸ್ಪೂನು. ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಸರಿನಾ? ಓಕೆ. ಎಲ್ಲದಕ್ಕೂ 1/4 ಸ್ಪೂನ್ ಹಾಕಕ್ಕಾಗಲ್ಲ. ಕುಟ್ಬೇಕು ಅದನ್ನ ಚೆನ್ನಾಗಿ. ಕುಟ್ಟು 5 ರೂಪಾಯಿಗೆ ಆಯ್ತು. 5 ರೂಪಾಯಿ? 5 ರೂಪಾಯಿ. 1 ರೂಪಾಯಿ ಕಡಲೆಬೇಳೆ. 1 ರೂಪಾಯಿ ಕಡಲೆಬೇಳೆ ಇದು? ಪಾಕೆಟ್ ಬರಲ್ವಲ್ಲ ಕೇಳಕ್ಕೆ. ಆಮೇಲೆ 1 ರೂಪಾಯಿ ಜೀರಿಗೆ. ಜೀರಿಗೆನಾ ಅದು? ಅಲ್ಲ, ಇದು ಸಾಸಿವೆ. ಓಹೋ, 1 ರೂಪಾಯಿ ಸಾಸಿವೆ. ಯಾರು ಕೊಡ್ತಾರ ಅಂಗಡಿಲಿ 1 ರೂಪಾಯಿ ಸಾಸಿವೆ? ಪಾಕೆಟ್ ಬಂದ್ರೆ ನಂತರ ಕೊಡಂಗೆ ತರ್ತಿದ್ದೆ, ಬರಲ್ವಲ್ಲ, ನಾನೇನ್ ಮಾಡಿ ತರ್ಬೇಕು. ಇವತ್ತು 10 ರೂಪಾಯಿ ಎಣ್ಣೆ ತಂದಿಲ್ವಾ ನೀನು? ಇತ್ತು, ತಂದೆ. ಅದು 1 ರೂಪಾಯಿ ಜೀರಿಗೆ. ಓಹೋ, 1 ರೂಪಾಯಿ ಜೀರಿಗೆ. ಸರಿನಾ? 2 ರೂಪಾಯಿ ಕಡಲೆ ಬೀಜ. ಕಳೆ ಬೀಜ ತಗೊಳಂಗಿಲ್ಲ ಕಂದ. 1 ರೂಪಾಯಿ ಕಳೆ ಬೀಜ 2 ರೂಪಾಯಿ ಕೊಟ್ಬಿಡ್ತಾರ ನಿಂಗೆ? ಆಯ್ತು, 1 ರೂಪಾಯಿ. ಏನ್ ಚೀಟಿಂಗ್ ಮಾಡ್ತೀಯ ನೀನು? 1 ರೂಪಾಯಿ ಕಡಲೆ ಬೀಜ. ಇನ್ನೆಷ್ಟು? ಸರಿ. ನೀನು ಹೋಗ್ ಆ ಕಡೆ ಮನೆ ಸರ್ವೆಂಟ್ ಈ ಕಡೆ ಬಂದ್ಬಿಡು. ತೆಗಿ ಮಾಡಿ ಹೇಳು ಒಂದ್ಸರಿ. ಬಾಣ್ಲಿ ಒರ್ಸ್ಕೋ. ಸ್ಟೀಲ್ ಬಾಣ್ಲಿ ತಗೋದಂದ? ಸ್ಟೀಲ್ ಬಾಣ್ಲಿ ಬೇಡ. ಯಾಕೆ? ಸಿಲ್ವರ್ ಬೇಕು. ಹಿಂಗ ಒಂಥರ ಸ್ಟೀಲ್ ಮಾಡಕ್ಕೆ ಬರಲ್ಲ ನಿನಗೆ. ಸೀದೋಗ್ತಾವದು, ಟೇಸ್ಟ್ ಹೊಲ್ಟೋಗ್ತೈತಿ. ಏನ್ ಹೊಲ್ಟೋಗಲ್ಲ, ಮಾಡತರ ಮಾಡ್ಬೇಕು. ನಿಂಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸೀರಿಯಸ್ತೀಯ. ನೋಡಪ್ಪ, ನೋಡ ಒಂದೊಂದೇ ನೋಡ್ಕೊಂಡ್ ಹಾಕ್ತೀನಿ. ಕಟ್ ಮಾಡಕ್ ಬರ್ತಾಯ್ತ? ಅದು ಮಾಡ್ತೀನಿ. ಕಟ್ ಮಾಡ್ದ? ಸರಿನಾ? ರುಚಿಗೆ ಫೋಕಸ್ ಮಾಡು ಅಲ್ಲಿ ಬಾಣ್ಲಿ ಹತ್ರ. ಓಕೆ. ರುಚಿಗ ಎಣ್ಣೆ. ರುಚಿಗೆ ಇಮಾಮಿ ಹೆಲ್ತಿ. 10 ರೂಪಾಯಿ ಎಣ್ಣೆ. 10 ರೂಪಾಯಿ ಎಣ್ಣೆ ಹೆಂಗಿದೆ? 10 ರೂಪಾಯಿ ಎಣ್ಣೆ ಇದು ಯಾವ್ದೋ ಪಾಮ್ ಆಯಿಲ್ ಇದ್ದಂಗ ಐತ್ಕಂದ. ವೆಜಿಟಬಲ್ ಆಯಿಲ್ ರಿಫೈನ್ಡ್. ಹೌದಾ? 10 ರೂಪಾಯಿ ಕೊಟ್ಟವ್ರ? GRB ತುಪ್ಪ. ಯಾಕಂದ್ರೆ 10 ರೂಪಾಯಿ ನಂದಿನಿ ಬರಲ್ಲ, ಅದಕ್ಕೆ GRBನೇ ತಗೊಂಡಿದ್ದೀನಿ. ಯಾವ್ದೋ ಒಂದು ಸಿಕ್ಕಲ್ಲ ಸದ್ಯ. ಇನ್ನ ಎಷ್ಟು ರೂಪಾಯಿ ಆಯ್ತಂದ್ರೆ ಇದು 10 ರೂಪಾಯಿ ಮಿಗ್ಲಿತ್ತಲ್ಲ. ಬಾಯಿ ಮುಚ್ಕೊಂಡ್ ಮಾಡಿ, ಇನ್ನ ಜಾಸ್ತಿನೇ ಆಗಿದ್ದಂಗೈತೆ. ಎಲ್ಲ ಆಗಿದೆ. ಅದೇ 10 ರೂಪಾಯಿ ಅಷ್ಟೇ ಹಾಕ್ಬಿಡು. ಇನ್ನ 2 ರೂಪಾಯಿ ಐತೆ. ಬಗ್ಗೆ ಇನ್ನೊಂದೆರಡು ಕಳೆ ಬೀಜ ಅಲ್ಲ, ಮೆಣಸಿಕಾಯಿ ಹಾಕಬೇಕು. ಸುಳ್ಳೇನಲ್ಲ. ಮೆಣಸಿಕಾಯಿ
2 ರೂಪಾಯಿ ಮೆಣಸಿನ್ಕಾಯ. ಸರಿನಾ? ಏನೇನ್ ವಾಪಸ್ ಹಾಕ್ತಿ? ಇನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಾಪಸ್ ಹಾಕ್ತೀಯಾ? ಕರ್ಬೇವಿನ ಸೊಪ್ಪು ವಾಪಸ್, ಬೆಳ್ಳುಳ್ಳಿ ವಾಪಸ್ಸು, ಏನಾದ್ರೆ ಕೊಡಲ್ವಲ್ಲ ಅಲ್ಲಿ. ಬಾರ್ಗೇನ್ ಮಾಡೆಲ್ಲ ತರ್ಬೇಕು. ನಮ್ಮ ಮನೆಯವರು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಲ್ವಂತೆ ಗಾಯ್ಸ್. ನೀವ್ ಕಮೆಂಟ್ ಮಾಡಿ, ಮಾಡ್ಬೇಕಾ ಮಾಡ್ಬಾರ್ದಂತ ಕಮೆಂಟ್ ಮಾಡಿ. ನಾನಂತೂ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಲ್ಲ. ಎಲ್ಲ ನನ್ ಮಕ್ಕಳೇ ನೋಡ್ತಾ ಇರ್ತಾರೆ, ಏನಕ್ಕೂ ವಿಡಿಯೋ ಮಾಡ್ಕೊಂಡು ಯಾರಿಗಾದ್ರು ಕೊಡ್ತಾರೆ. ಅವರು ಏನಕ್ ವಿಡಿಯೋ ಮಾಡ್ತಿದೀರಾ ಅಂದ್ರು. ನಾವ್ ಬ್ಲಾಗ್ಗೆ ಅಂದ್ರೆ ಸುಮ್ನೆ ಆದ್ರು. ಇವ್ರು ಬ್ಲಾಗ್ಗೆ ಅಂತ ಹೇಳ್ಬೇಡ, ಏನಕ್ಕೂ ಹೇಳ್ಬೇಡ ಅಂದ್ರೆ ಅವ್ರಿಗೆ ಡೌಟ್ ಬರುತ್ತೆ, ಇವ್ರು ಏನೋ ವಿಡಿಯೋ ಮಾಡಿ ಯಾರು ಏನೋ ಮಾಡ್ತಾವ್ರೆ ಅಂತ. ಎಣ್ಣೆ ಕಾದಿದೆ ನೋಡಿ, ಎಣ್ಣೆ ಕಾದಿದೆ. ಓಕೆ, ಎಲ್ಲ ಒಂದೇ ಸರಿ ಹಾಕ್ತಿದ್ಯಾ? ಮಿಕ್ಸ್ ಮಸಾಲ ಮಾಡ್ತಿದ್ಯಾ? ನಾವ್ ಮಾಡೋದೇ ತಗೋ, ಚಿಕ್ಕದು ಇರ್ಬೇಕು. ಅಯ್ಯೋ, ಏನೋ ಒಂದು ಅದೆಲ್ಲ ಖಾರ ಎಲ್ಲ ಒಂದ್ ತೆಕ್ಕಬೇಕು. ಹಂಗೆ ತೆಗೆದು ಹಿಂಗೆ ಹಾಕ್ಬಿಡೋದು. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಕ್ಲೀನ್ ಆಗಿ ಮಾಡ್ಬೇಕು. ಸುಮ್ಮನೆ ಮತ್ತೆ ಟೇಸ್ಟ್ ಕೆಡಿಸ್ಬಿಟ್ಟು ಎಲ್ಲ ಹಾಳು ಮಾಡಕ್ ಬರ್ಬೇಡ. ಯಾವ ಟೇಸ್ಟ್ ಇಲ್ಲ, ನಾವ್ ಒಗ್ಗರಣೆಗೆ ಏನೇನ ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ, ಬೆಳಗ್ಗೆ ಮೆಣಸಿನ್ಕಾಯಿ, ಒಂದೊಂದೇ ಹಾಕ್ಬೇಕಿತ್ತು. ಜೀರಿಗೆ, ಏನು ಆಗಲ್ಲ. ಗಂಡು ಮಕ್ಳು ಹೆಂಗ್ ಮಾಡಿದ್ರೆ ಚೆನ್ನಾಗಿರ್ತದೆ. ಹೌದೌದು. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು 4 ಎಸ್ಲು. ಕೊತ್ತಂಬರಿ ಸೊಪ್ಪು ಹಚ್ಬೇಕಾ? ಹಚ್ಬೇಕು. ನೋಡ್, ನಿನ್ ಮಗನೇ ಕಳ್ದ್ ಹಿಡಿದು ಬಿಟ್ಟ. ವಿಡಿಯೋ ತೆಗಿಸಿದ್ಯಾ? ನಿಮ್ಮ ಅಜ್ಜಿನೂ ನಿಮ್ಮ ಅವ್ರ ಅಜ್ಜಿನೂ ಮಾಡ್ಕೊಟ್ಟಿರ್ಬೇಕು. ಅಜ್ಜಿ ಬೆಳ್ಳುಳ್ಳಿ ರೈತೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲ. ಯೂಟ್ಯೂಬ್ ರೆಸಿಪಿ ಇದು. ನನಗ್ ಗೊತ್ತು, ನನಗ್ ಗೊತ್ತು. ಇಷ್ಟ ಹಚ್ಚಲಾ? ಅಷ್ಟೇ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನೋಡ್ದ, ನಿಮ್ ಸೀಕ್ರೆಟ್ ವಿರಾಟೇ ರಿವೀಲ್ ಮಾಡ್ಬಿಟ್ಟ ಅವನಿಗೆ. ಬೆಳ್ಳುಳ್ಳಿ ರೈಸ್ ಅಲ್ಲಪ್ಪ ಇದು, ಬೆಳ್ಳುಳ್ಳಿ ಖಾರ ಅನ್ನ. ಏನೋ ಒಟ್ಟಾಗ ಬೆಳ್ಳುಳ್ಳಿದು. ಆಮೇಲೆ ಬೆಳ್ಳುಳ್ಳಿ ಖಾರ, ಕುಟ್ಕೊಂಡಿರೋ ಖಾರ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಅನ್ನ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ತಿನ್ಬಿಡೋದು. ಇಷ್ಟೇ ತಾನೇ? ಇದಕ್ ನೀರ್ ಹಾಕ್ಬೇಕಾ? ಚೂರ. 100 ರೂಪೀಸ್ ಅಲ್ಲಿ 4 ಜನ ತಿನ್ನೋದು. ನೀನೇನ್ ತಿಂದಿದ್ಯಾನ ಎಂದನ ಬೆಳ್ಳುಳ್ಳಿ ರೈಸ್? ಯಾವಾಗ? ಅದು ಬೇರೆ. ರುಬ್ಕೊಂಡಿರೋದೆಲ್ಲ ನೀಟಾಗಿ ಒಂದ್ ಸ್ವಲ್ಪ ನೀರ್ ಹಾಕಿ ಹಾಕಿರೋದು. ಮುಗೀತು ಅಂದ. ಇದಕ್ಕೆ ಅನ್ನ ಹಾಕ್ಬಿಟ್ಟು ಬೆರೆಸ್ಬಿಡೋದು ಅಷ್ಟೇ, ಬಾಕಿ ರೈಸ್. ಬೇಗ ಬೆರ್ಸ್. ನಾನೆಲ್ಲ ಎತ್ತಿಕ್ತೀನಿ. ಬೇಗ ತಿನ್ನೋಣ, ಲೇಟ್ ಆಗಿದೆ, ಬೇಗ ತಿನ್ನೋಣ. ಇಷ್ಟು ಮಿಗ್ಲಿಸಿದ್ದಾರೆ, ಸೊ ಅದಕ್ಕೆ ನಮ್ಮ ಹತ್ರ ಎಕ್ಸ್ಟ್ರಾ ತಗೊಂಡಿದ್ದಾರೆ. ಇದನ್ನ ಮಿಕ್ಕಿರೋದಕ್ಕೆ ಜಮಾ. ಇಲ್ಲಿ ತೆಗಿಯಪ್ಪ ನೋಡಿ, ಎಂತ ಎಷ್ಟು ಕಲ್ಲರ್ ಬಂದಿದೆ ನೋಡಿ ರೈಸ್. ಸೊಪ್ಪು, ಕೊತ್ತಂಬರಿ ಸೊಪ್ಪು. ನನ್ ಮಗನ್ಗೆ ಫಸ್ಟ್ ತಿನ್ಸೋದು. ಯಾಕಂದ್ರೆ ಸತ್ಯ ಹೇಳ್ತಾನ. ಹೌದಾ? ಒಂದ್ಸರಿ ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಬಿಡಿಯೋದಕ್ಕೆ, ಅದಕ್ಕೆ ಸತ್ಯ ಹೇಳ್ತಾನೆ ಮಗು. ದೇವ್ರಿದ್ದಂಗ. ಹೆಂಗಿದೆ ಅಂತ ಹೇಳು ವಿರಾಟ್. ಅದಕ್ಕೆ ಹಾಕ್ಬೇಕ? ಹೆಂಗಿದೆ? ಓಹೋ, ಅವನ್ಗೂ ಪ್ರೆಸೆಂಟೇಶನ್ ಇಂಪಾರ್ಟೆಂಟ್. ಚಿಕ್ಕ ತಟ್ಟೆ ವಿರಾಟಿಗೆ. ಎಸ್, ಇಲ್ಲ ಅದಿರ್ಬೇಕು. ಅದಿರ್ಲಿ, ಚೆನ್ನಾಗ್ ಕಾಣಿಸುತ್ತೆ. ಆಮೇಲೆ ತೆಗ್ದಿಕ್ಕಿವಂತ ಬಿಡೋ. ಕ್ರಿ ಬೇಗ ಹೊಟ್ಟೆ ಹಸಿತಾ ಇದೆ. ಹಾಕ್ರಿ. ಎಸ್, ಉದ್ರಿದೆ. ಬಂದಿದೆ. ಮ್ಯಾಲ ಮೆಣಸಿನ್ಕಾಯಿ ಇಕ್ಕಂದ, ಬ್ಯಾಡ್ಗೆ ಮೆಣಸಿನ್ಕಾಯಿ. ವಾವ್, ಇರೋ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಂಗೆ. ಅದೆಲ್ಲ ಅಪ್ಪು ಎಲ್ಲಿ ಗೊತ್ತಾಗ್ಬೇಕು ನೋಡಿ. ವಿರಾಟಿಗೆ ಗೊತ್ತು. ವಿರಾಟ್ ತಿನ್ಸಿ ಮಗು. ಟೇಸ್ಟ್ ಹೆಂಗಿದೆ ಹೇಳಿ ಮಗು. ಹೇಗಿದೆ? ಹೇಗಿದೆಯಪ್ಪ? ಕರೆಕ್ಟ್ ಆಗಿ ಹೇಳ್ಬೇಕು. ಚೆನ್ನಾಗಿದೆ ಇಲ್ಲ ಅಂತ ಹೇಳು.
ಖಾರ ಇದೆ. ಉಪ್ಪು ನಾನು ಹೇಳೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಅಂತ. ಚೂರು ಉಪ್ಪು ಹಾಕೊಂಡ್ ತಿನ್ಸು ಇವಾಗ. ಅಪ್ಪನ ಕೈ ತುತ್ತು ಮಗುಗೆ. ಹಾ ಅಮ್ಮಂತರ ಅದೇ ಇದ್ದ ಸೋಂಬೇರಿ ಆಗ್ತಾಳಲ್ಲ, ಅದಕ್ಕೆ ಅಪ್ಪನ ಕೈ ತುತ್ತು. ಓ ದಿನ ಯಾರಪ್ಪ ಮಾಡೋದ್ ಅಡ್ಗೆ? ಒಂದಿನ ಮಾಡಿದ್ದನ್ನ ಇವಾಗ ಚೆನ್ನಾಯ್ತಾ? ಎಸ್. ನನ್ ಮಗ ಏನ ನಿಜ ಹೇಳವ್ನೆ, ನನ್ನ ಹೆಂಡತಿ ಸುಳ್ಳು ಹೇಳ್ತಾಳೆ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ. ನಾನ್ ಸುಳ್ಳು ಹೇಳ್ತೀನಾ? ಸರಿ ನೋಡೋಣ ಬಾ. ನನ್ಗಿವಾಗ ತಿನ್ಸು. ಬಿಸಿ ಇತ್ತೆ? ಇಲ್ಲ, ಅದೇನ್ ಬಿಸಿ ಇರೋದು. ಖಾರವಾಗಿ ಚಳಿಗೆ ಚೆನ್ನಾಯ್ತ. ಚಳಿ ಟೈಮಲ್ಲಿ ಇದು ಮಾಡಿ ಸಖತ್ತಾಗಿರುತ್ತಲ್ವಾ? ನೈಟ್ ಹೊತ್ತು ಮಳೆ ಬರ್ಬೇಕು. ಸ್ಪೈಸಿ ಐತೆ ಒಟ್ನಲ್ಲಿ, ಟೇಸ್ಟ್ ಸಖತ್ತಾಗೈತೆ. ಅಷ್ಟೇ ಸಿಂಪಲ್. 100 ರೂಪಾಯಿ ನೋಡು. 100 ರೂಪಾಯಿಗೆ ಇನ್ನೂ ಐತಲ್ಲ ರೈಸ್ ಎಲ್ಲ. ಹೋಟ್ಲಲ್ಲಿ ತಿಂದ್ರೆ ಅದೇ ಒಂದ್ ಬೆಳ್ಳುಳ್ಳಿ ರೈಸ್ 150 rupees ಡಾಬಾದಲ್ಲಿ. ಹೌದಾ? ನೀವು ಒಪ್ಕೊಬಿಟ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ರೈಸ್ ವಿರಾಟ್ ಹೇಳ್ದ ಬೆಳ್ಳುಳ್ಳಿ ರೈಸ್ ಅಂತ. ಏನ್ ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ದು ಡವ್ ಮಾಡಿದ್ದೆ. ಇಂಥ ಡವ್ಗಳೆಲ್ಲ ನನ್ಗೆ ಅವಾಗೆ ಗೊತ್ತು. ಯಾವತ್ತೂ ಹೇಳಿರ್ಲಿಲ್ವಲ್ಲ ನಂಗೆ ಅವ್ರ ಅಜ್ಜಿ ಮಾಡ್ಕೊಟ್ಟಿದ್ದು ಅಂತ. ಏನ್ ಸರಿಯಾಗಿ ವ್ಲಾಗಲ್ಲಿ ಡೈಲಾಗ್ ಬಿಟ್ಟಿದ್ದು, ಇವಾಗ ಗೊತ್ತಾಯ್ತು ಬೆಳ್ಳುಳ್ಳಿ ರೈಸ್ ಇದು. ಆದ್ರೆ ಇದು ಹಿಂದಿನ ಕಾಲದಾಗ ಮಾಡ್ತಿದ್ದೆ, ಚೆನ್ನಾಯ್ತು. ಹಿಂದಿನ ಕಾಲದಾಗ ಮಾಡ್ತಾ ಇದ್ದಿದ್ದೆ. ಇವಾಗ ಯಾರು ಮಾಡಕ್ಕಾಗಲ್ಲ. ನನ್ಗೆ ಗೊತ್ತಿದೆ ಬಿಡ, ಯಾವಾಗಲೂ ತಿಂದು ರೂಢಿ. ನಮ್ಗೆ ತಿನ್ನಿಸ್ತು ಯಾವಾಗೂ ತಿಂದು ನಾವೇನ್ ತಿಂದು ರೂಢಿ ಇಲ್ವಾ? ನೋಡಿ ಅಪ್ಪ ಸಾಕಾದಾಗೈತೆ ಅನ್ನುತ್ತೆ. ಖಾರ ಬಟ್ ಸ್ವಲ್ಪ ಸಾಲ್ಟ್ ಹಾಕಬೇಕು. ಚೆನ್ನಾಗಿದೆ. ಇಲ್ಲ ಫಸ್ಟ್ ಹಂಗ ಅನ್ಸುತ್ತೆ, ನಂಗೂ ಹಂಗೆ ಅನಿಸ್ತು. ತಿಂತ 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 ಸರಿ ಸರಿ ಚೆನ್ನಾಗಿದೆ. ಓಹೋ ಆಸಮ್, ಸೂಪರ್. ಆಮೇಲೆ ನಾನೇನ ಚೆನ್ನಾಗಿದೆ, ಇನ್ನ ಚೆನ್ನಾಗಿದೆ ಅಂತ ಹೇಳಿ ಎತ್ತೋರ್ಗೆ ಅಗ್ನ ಮುದ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ನಾನ್ ತಿಂದಾಗ್ತಾ ಇದೀನಿ ಫುಲ್ಲು. ಈ ವಿಡಿಯೋ ಇಷ್ಟ ಆದ್ರೆ ನೋಡಿ 100 ರೂಪೀಸ್ಗೆ ನಿಜ ಚೆನ್ನಾಗಿದೆ. ಇದಂತೂ ಬೆಸ್ಟ್. ಒಬ್ರು ಕಮೆಂಟ್ ಹಾಕಿದ್ರು ಚಿಕನ್ ಬಿರಿಯಾನಿ ಮಾಡ್ಸಿ ನಿಮ್ ಹಸ್ಬೆಂಡ್ ಹತ್ರ, ಅವರೇ ತಿನ್ಸ್ಬೇಕು ಅಂತ. ಬಟ್ ವೆಜ್ ರೆಸಿಪೀಸ್ ಯಾವ್ದಾದ್ರು ಹೇಳಿ, ಖಂಡಿತವಾಗ್ಲೂ ಮಾಡಿಸ್ತೀವಿ. ಚಿಕನ್ ಬಿರಿಯಾನಿ ನಾನ್ ವೆಜ್ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನಲ್ಲ, ಸೊ ಅದಕ್ಕೋಸ್ಕರ ವೆಜ್ ರೆಸಿಪೀಸ್ ಹೇಳಿ ಕಮೆಂಟ್ ಹಾಕಿ. ಈ ಒಂದು ವಿಡಿಯೋಗಾದ್ರೂ ಹಾಕಿ, ಆ ಲಾಸ್ಟ್ ವಿಡಿಯೋಗಾದ್ರೂ ಹಾಕಿ, ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ವೆಜ್ ರೆಸಿಪೀಸ್ ಮಾಡಿಸ್ತೀವಿ. ಓಕೆನಾ? ಮಾಡ್ತೇಕಂದ ವೆಜ್ ರೆಸಿಪಿ ಮಾಡ್ಬೇಕು. ನಾನು ಇನ್ನೊಂದು ಹಳೆ ಕಾಲದ ತರ ಅಡಿಗೆ ಮಾಡ್ಬೇಕು, ಒಂದು ಸಾಂಪ್ರದಾಯಿಕ ಅಡಿಗೆ ಮಾಡ್ಬೇಕು. ನಮ್ಮ ಮನೆಯವರು ಕುಕಿಂಗ್ ಅಲ್ಲಿ ಫೇಮಸ್. ಸೊ ಇನ್ನ ಏನೇನೋ ಮಾಡ್ತಾರೆ. ನಿಮ್ಗೆ ಏನ್ ಬೇಕೋ ಎಲ್ಲ ಕಮೆಂಟ್ ಹಾಕಿ, ಎಲ್ಲ ಮಾಡಿಸ್ತೀನಿ. ಸರಿನಾ? ಸ್ಯಾಟರ್ಡೆ ಸಂಡೇ ಬಂದ್ರೆ ನಮ್ಮ ಮನೆಯವ್ರು ಕುಕಿಂಗ್ ಇಕ್ತೀನಿ. ಬೇರೆ ಟೈಮಲ್ಲಿ ಆಫೀಸ್ಗೆ ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ. ಓಕೆನಾ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಸಪೋರ್ಟ್ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು.